ಸೂಪರ್ ಬ್ರೋ. ಸುದೀಪ್ ಎಂಟ್ರಿ ಸೂಪರ್. ಚೆನ್ನಾಗಿತ್ತು ಅಣ್ಣ. ಏನು ಖುಷಿ ಆಗಿದೆ? ಧ್ರುವ ಸರ್ಜಾ ಅವ್ರದ್ದು ಆಕ್ಷನ್ ಹಂಗೆ ಯಾವುದು ಇದರಲ್ಲಿ ಚೆನ್ನಾಗಿದೆ ಸರ್. ಸೂಪರ್ ಮೂವಿ. ಪಾರ್ಟಿ ವೇಟಿಂಗು. ಸೂಪರ್ ಆಗಿದೆ. ಸೂಪರ್. ರಮೇಶ್ ಸರ್ ಅಷ್ಟೇ ತುಂಬಾ ಬೆಸ್ಟ್. ಸುದೀಪ್ ಅವ್ರ ಎಂಟ್ರಿ ಮಾತ್ರ ಮಸ್ತ್ ಆಗಿದೆ ಬ್ರೋ. ಎಕ್ಸ್ಪೆಕ್ಟೇಷನ್ ಇದಾಗಿದೆಯಾ? ಚೆನ್ನಾಗಿದೆ. ಸೂಪರ್ ಆಗಿದೆ ಅಣ್ಣ. ಚೆನ್ನಾಗಿದೆ, ನೋಡ್ಬೋದು. ಎಲ್ಲರೂ ಚೆನ್ನಾಗಿದೆ. ಪ್ರೇಮ್ ಸರ್ ಡೈರೆಕ್ಷನ್ ಒಂದು ಎಲ್ಲ ಚೆನ್ನಾಗಿದೆ. ಪ್ರತಿಯೊಬ್ರು ಬಂದು ಥಿಯೇಟ್ರಿ ಪಿಕ್ಚರ್ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲೆಲ್ಲ ದುಡ್ಡು ಕಳಿತೀರಾ, ಎಲ್ಲೆಲ್ಲ ವೇಸ್ಟ್ ಮಾಡ್ತೀರಾ, ಬಂದು ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಹೇಳಕ್ ಚೆನ್ನಾಗಿದೆ ಅಣ್ಣ. ಸೂಪರ್ ಆಗಿದೆ. ಆಕ್ಷನ್ ಚೆನ್ನಾಗಿತ್ತು. ಕಬ್ಜಾ 2 ಇದ್ದಂಗಿತ್ತು. ಸೂಪರ್ ಮೂವಿ. ಚೆನ್ನಾಗಿದೆ ಅಣ್ಣ. ಲಾಸ್ಟ್ ಎಂಡಿಂಗ್ ಟ್ವಿಸ್ಟ್. ಹೌದು. ಸೂಪರ್. ಸಿನಿಮಾ ತುಂಬಾ ಚೆನ್ನಾಗಿದೆ. ಪಾರ್ಟ್ 2 ಇರ್ಬೇಕು ಮೋಸ್ಟ್ಲಿ. ಚೆನ್ನಾಗಿದೆ, ಸಕ್ಕತ್ತಾಗಿದೆ ಮೂವಿ. ಧ್ರುವ ಸರ್ಜಾ ಸುದೀಪ್ ಎಂಟ್ರಿ ಸಕ್ಕತ್ತಾಗಿದೆ. ಚೆನ್ನಾಗಿದೆ. ಸೂಪರ್ ಆಗಿದೆ. ಚೆನ್ನಾಗಿತ್ತು ಸರ್. ಸೂಪರ್. ಪ್ರೇಮ್ ಸರ್ ಕಂಬ್ಯಾಕ್ ಮಾಡೋದು ಸಖತ್ತಾಗಿದೆ ಸರ್. ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ. ನೆಕ್ಸ್ಟ್ ಲೆವೆಲ್ ಸರ್. ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಜೈ ಡಿ ಬಾಸ್ ಜಗದೀಶ್ ದರ್ಶನ್. ಸಿಸಾ ಉರ್ಕೊಂಡಿರೋರಲ್ಲ, ಬಂದು ಮೂವಿ ನೋಡ್ರಿ, ಪಕ್ಕಾ ಉರ್ಕೊಂತೀರಾ. ಬೆಂಕಿ. ಯಾಕಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಯಾರು ಬರ್ತಾರಂತಾನೆ ಗೊತ್ತಾಗಲ್ಲ. ಅಣ್ಣ ಪೈಸಾ ವಸೂಲ್ ಮೂವಿ ಅಣ್ಣ. ತುಂಬಾ ಚೆನ್ನಾಗಿದೆ. ಸೂಪರ್ ಇದೆ. ಚೆನ್ನಾಗಿದೆ ಸರ್. ಟ್ವಿಸ್ಟ್ ಇದೆ. ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿ ಸೂಪರ್ ಆಗಿದೆ ಸರ್. ಸೂಪರ್. ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ ಆಗಿದೆ. ಬೆಸ್ಟ್ ಬಾಸ್. ವೇಟಿಂಗ್ ಫಾರ್ KD2 Evil's Kingdom. ಸೂಪರ್ ಮೂವಿ. ಅಮೇಜಿಂಗ್ ಮೂವಿ. ಚೆನ್ನಾಗಿದೆ. ಸೂಪರ್ ಮೂವಿ. ಫ್ಯಾಮಿಲಿ ಸ್ಟೋರಿ. ಸೆಟ್ ಆಗಲ್ಲ ಹಾಗೆ ನಿನ್ಗೂ. ಚೆನ್ನಾಗಿದೆ ಮೂವಿ. ಪಾರ್ಟ್ 2 ವೇಟಿಂಗ್. ಪಿಕ್ಚರ್ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ಲಿಂದ ಎಂಡ್ವರೆಗೂ ಅದೇ ರೇಂಜಲ್ಲಿದೆ. ಹಾಂ. ಹೆಂಗಿತ್ತು ಮೂವಿ? ಸೂಪರ್ ಆಗಿತ್ತು. ಕಿಚ್ಚ ಬಾಸ್ ಹೆಂಗಿದೆ? ಯಾವ್ದು ಬೆಸ್ಟ್ ಆಗಿತ್ತು? ಆಕ್ಷನ್ ಸ್ಟೋರಿನಾ ಚೆನ್ನಾಗಿದೆಯಾ? ಸೂಪರ್ ಆಗಿದೆ ಸರ್. ಚೆನ್ನಾಗಿತ್ತು. ಸೂಪರ್ ಅಲ್ಟಿ. ಧ್ರುವ ಬಾಸ್. ಯಾವ್ದು ಬೆಸ್ಟ್ ಆಗಿತ್ತು? ಆಕ್ಷನ್ ಮಾಸು ಫ್ಯಾಮಿಲಿ ನೋಡೋದು ಮೂವಿ. 2026ಗೆ ಒಳ್ಳೆ ಮೂವಿ ಬಂದಿದೆ. ಎಲ್ಲರೂ ಬಂದು ಮೂವಿ ನೋಡಿ. ಸಕ್ಕತ್ತಾಗಿದೆ. ಧ್ರುವ ಆ್ಯಕ್ಟಿಂಗ್ ಮಾತ್ರ ಮಸ್ತಾಗಿದೆ. ಬಾಸ್ತು ಚೆನ್ನಾಗಿದೆ. ಯಾವ್ದು ಬೆಸ್ಟ್ ಆಗಿದೆ? ಮಾಸು ಆ್ಯಕ್ಟಿಂಗ್ ಚೆನ್ನಾಗಿದೆ. ವೆಲ್ಕಮ್ ಬ್ಯಾಕ್ ಪ್ರೇಮ್. ಫಿಲಮ್ ಸೂಪರ್ ಇದೆ. ಸಾಂಗ್ಸ್ ಎಲ್ಲ ಸೂಪರ್ ಇದೆ. ಮತ್ತು ಆ್ಯಕ್ಟಿಂಗು ಹೊಸತನ ಇದೆ ಅದರಲ್ಲಿ. ಆ ಸಾಂಗ್ಸ್ಗಳನ್ನೆಲ್ಲ ನಾವು ಥಿಯೇಟ್ರಲ್ಲಿ ನೋಡ್ತಾ ಇದ್ರೆ ಒಳ್ಳೆ ಗೂಸ್ ಬಂಪ್ಸ್ ಬರುತ್ತೆ. ಬಟ್ ಅದರಲ್ಲಿ ಯಾರು ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದಾರೆ ಅವರೆಲ್ಲ ನ್ಯಾಯ ಒದಗಿಸಿದ್ದಾರೆ. ಮತ್ತು ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಸುದೀಪ್ ಎಂಟ್ರಿ ಮಾತ್ರ ಸೂಪರ್. ಮಚ್ಚು ಬಿಚ್ಚಿ ಸೀದಾ ಕಟ್ಸುಡಿಯೋದೆ ನಮ್ಮ ಧ್ರುವನ ಕೆಲಸ.